ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಾವೇರಿಯಲ್ಲಿ ಕರೆದಿರುವಂತಹ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತಹ ಹುದ್ದೆಯನ್ನ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಬಂದು ನೀವು ಹಾವೇರಿ ಅಥವಾ ಜಿಲ್ಲಾ ಪಂಚಾಯತಿ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇನ್ನು ನೀವು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ಟೆಲಿಗ್ರಾಮು ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬಹುದು, ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಓಕೆನಾ? ಸೊ ನೀವು ಯಾವುದೇ ಚಿಂತೆ ಮಾಡೋದಿಲ್ಲ, ಈ ಒಂದು ಹುದ್ದೆಗಳನ್ನ ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ತುಂಬಾನೇ ಬರ್ತಾ ಇದಾವೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಹಾವೇರಿ ಜಿಲ್ಲೆ ಪಂಚಾಯತಿಯಲ್ಲಿ ಕರೆದಿರುವಂತಹ ಹುದ್ದೆ ಅಸಿಸ್ಟೆಂಟ್ ಡಿಸ್ಟಿಕ್ ಪೋಸ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್. ಓಕೆನಾ? ಅಸಿಸ್ಟೆಂಟ್ ಡಿಸ್ಟಿಕ್ ಪ್ರಾಜೆಕ್ಟ್ ಮ್ಯಾನೇಜರ್ ಪೋಸ್ಟ್ ಗೆ ಕರೆದಿದ್ದಾರೆ. ಸೊ 30,000 ರೂಪಾಯಿ ಸ್ಯಾಲರಿ ಇದೆ ಸ್ನೇಹಿತರೆ. 30/6/2025 ಲಾಸ್ಟ್ ಡೇಟ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ಯಾರ್ಯಾರಿಗೆ ಅಪ್ಲೈ ಅಂತ ಹೇಳೋದಾದ್ರೆ BCA, BE, MCA ಮಾಡಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆನ ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ? ಸೊ ನೋಡಿ, ಒಂದು ಪೋಸ್ಟ್ ನ ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿ ಒಂದು. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ haveri.nse.in ಅಲ್ಲಿ ಅಥವಾ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅಥವಾ ನಾನು ಡೈರೆಕ್ಟ್ ಲಿಂಕ್ ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ? ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಈಗಾಗಲೇ ಹೇಳಿದಾಗೆ BCA, BE, MCA ಆಗಿರಬೇಕು ಸ್ನೇಹಿತರೆ. ಏಜ್ ಲಿಮಿಟ್ ಬಂದು 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ? ಸೊ ನಿಮ್ಮ ಕೆಲಸ ಏನು ಅಂತ ಹೇಳೋದಾದ್ರೆ, ಅಸಿಸ್ಟೆಂಟ್ ಡಿಸ್ಟಿಕ್ ಪ್ರಾಜೆಕ್ಟ್ ಮ್ಯಾನೇಜರ್ ವಿಲ್ ಅಸಿಸ್ಟ್ ಇನ್ ಇಂಪ್ಲಿಮೆಂಟಿಂಗ್ ಗೌರ್ಮೆಂಟ್ ಸ್ಕೀಮ್ಸ್, coordinating data reporting, technical documentation and supporting project execution under district level schemes. ಓಕೆನಾ? ಸೊ ಅಂತ ಇದೇನ ಹೇಳಿದ್ರೆ, ನೀವು ಗೌರ್ಮೆಂಟ್ ಸ್ಕೀಮ್ಸ್ ಏನಿದಾವೆ, ಸೊ ಗೌರ್ಮೆಂಟ್ ಸ್ಕೀಮ್ಸ್ ನ ನೀವು ಎಲ್ಲಾ ಜನರಿಗೆ ತಲುಪಿಸ್ಬೇಕಾಗಿರುತ್ತೆ. ಅದಂತರ ಡೇಟಾ ರಿಪೋರ್ಟಿಂಗ್ ಮಾಡ್ಬೇಕಾಗಿರುತ್ತೆ, ಮತ್ತೆ ಡಾಕ್ಯುಮೆಂಟೇಶನ್ ಮಾಡ್ಬೇಕಾಗಿರುತ್ತೆ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಗೆ ನೀವು ಸಪೋರ್ಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಆಲ್ಮೋಸ್ಟ್ ನೀವು ಒಂದು ಪ್ರಾಜೆಕ್ಟ್ ಗೆ ನೀವು ಮ್ಯಾನೇಜರ್ ತರ, ಅಸಿಸ್ಟೆಂಟ್ ಮ್ಯಾನೇಜರ್ ತರ ಇರ್ತೀರಾ ಸ್ನೇಹಿತರೆ. ಓಕೆನಾ? ಸೊ ಒಂದು ಪ್ರಾಜೆಕ್ಟ್ ಫುಲ್ ಕಂಪ್ಲೀಟ್ ಆಗೋ ತರ ನೀವು ನೋಡ್ಕೋಬೇಕಾಗಿರುತ್ತೆ. ಓಕೆನಾ? ಸ್ಯಾಲರಿ ಬಂದು ನಿಮಗೆ 30,000 ರೂಪಾಯಿ ತಿಂಗಳಿಗೆ ಸ್ಯಾಲರಿ ಇದೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದು ಹೇಗೆ ಅಂತ ಹೇಳೋದಾದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಮತ್ತೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಅಷ್ಟೇ. ಓಕೆನಾ? ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದು ನಿಮಗೆ 10th ಜುಲೈ ಅಲ್ಲಿ ಆಗುತ್ತೆ ಸ್ನೇಹಿತರೆ. ಓಕೆನಾ? ಶಾರ್ಟ್ ಲಿಸ್ಟ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ನ ಕರೆದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊತಾರೆ ಸ್ನೇಹಿತರೆ. ಓಕೆನಾ? ಸೊ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ID ಪ್ರೂಫ್ ಬೇಕಾಗಿರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಪೋಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ಮತ್ತೆ ನಿಮ್ಮ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೀವು 30ನೇ ತಾರೀಕು ಒಳಗಡೆ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅಪ್ಲೈ ಮಾಡಿ ಅಕ್ನಾಲಜ್ಮೆಂಟ್ ಮತ್ತೆ ಅಪ್ಲಿಕೇಶನ್ ನ ಪ್ರಿಂಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲದಕ್ಕಿಂತ ಮುಂಚೆ ನೀವು ಫಸ್ಟ್ ನೋಟಿಫಿಕೇಶನ್ ನೋಡೋದ್ರೆ, ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಜಿಲ್ಲಾ ಪಂಚಾಯತಿ ಕಾರ್ಯಾಲಯ ಹಾವೇರಿಯಲ್ಲಿ ಕರೆದಿರುವಂತದ್ದು. ಓಕೆನಾ? ಸೊ ನೋಡಿ, ಗೌರ್ಮೆಂಟ್ GDGP ಆಕ್ಷನ್ ಸಾಫ್ಟ್ ಮಿಷನ್ ಅಂತ್ಯೋದಯ ಲೋಕಲ್ ಗೌರ್ಮೆಂಟ್ ಡೈರೆಕ್ಟರಿ ಸ್ವಾಮಿತ್ವ, ಈ ರೀತಿ ಪ್ರತಿ ಒಂದು ಸ್ಕೀಮ್ಗಳೇನಿದಾವೆ, ಈ ಒಂದು ಸ್ಕೀಮ್ಗಳನ್ನ ನೀವು ಎಲ್ಲಾ ಒಬ್ಬ ಜಿಲ್ಲಾ ಪಂಚಾಯತಿಯಲ್ಲಿ ಬರುವಂತಹ ಯಾವುದೇ ಅರ್ಜಿದಾರರಿಗೆ ನೀವು ಹೆಲ್ಪ್ ಮಾಡ್ಕೊಡ್ಬೇಕಾಗಿರುತ್ತೆ. ಓಕೆನಾ? ಸೊ ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು, ಓಕೆನಾ, ADPM ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್, BE ಆದ್ರೆ CS ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಓಕೆನಾ, MCA ಅಥವಾ BCA ಒಂದು ಹುದ್ದೆ ಏನಾದ್ರೆ ಇದ್ರಷ್ಟರಲ್ಲಿ ಯಾವ್ದಾದ್ರು ಹೋಗಿದ್ರು ಓಕೆ. ಸೊ ಕನಿಷ್ಠ 2 ವರ್ಷ ಇದು ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಕೇಳಿರೋದು. ಅದ ನಂತರ ನೀವು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 10/7/2025 ಬೆಳಿಗ್ಗೆ 10:30 ಸಂಜೆ 5:30 ಒಳಗೆ ಸ್ಥಳ ಜಿಲ್ಲಾ ಪಂಚಾಯತಿ ಕಾರ್ಯಾಲಯ ಹಾವೇರಿಯಲ್ಲಿ ನಿಮ್ಗೆ ದಾಖಲಾತಿ ಪರಿಶೀಲನೆ ದಿನಾಂಕ ಇರುತ್ತೆ. ಓಕೆನಾ? ಸೊ ಆನ್ಲೈನ್ ಮುಖಾಂತರ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಪ್ರಾರಂಭ ಆಗೋದು 16ರಿಂದ 30ರವರೆಗೂ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ? ಸೊ ನೀವು ಈ ಒಂದು ಹುದ್ದೆಗೆ 40 ವರ್ಷಕ್ಕಿಂತ ಮೇಲ್ಪಟ್ಟವರಾದ್ರೆ ಈ ಒಂದು ಹುದ್ದೆನ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ ಅವಶ್ಯಕತೆ.
ಇದಕ್ಕೆ ಅಪ್ಲಿಕೇಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಓಕೆನಾ. ಆನ್ಲೈನ್ ಮುಖಾಂತರನೇ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತೆ ಆನ್ಲೈನ್ ಅಪ್ಲಿಕೇ ಮಾಡುವಾಗ ಈ ಒಂದು ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಓಕೆನಾ. ಸೊ ಇದು ಭಾವಚಿತ್ರ ಅಂದ್ರೆ ಫೋಟೋ, ಅದಂತರ SSLC ಮಾರ್ಕ್ಸ್ ಕಾರ್ಡ್ ಓಕೆನಾ, ಶೈಕ್ಷಣಿಕ ಅರ್ಹತೆ ಸೆಮಿಸ್ಟರ್ ವೈಸ್ ಅಥವಾ ವರ್ಷಗಳ ವೈಸ್ ಅಂಕಪಟ್ಟಿ ಪತ್ರ PDF ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಅನುಭವ ಪತ್ರನ ನೀವು PDF ಮುಖಾಂತರ ಅಪ್ಲೈ ಮಾಡ್ಬೇಕಾಗುತ್ತೆ ಓಕೆನಾ. ಸೊ ಇದಿಷ್ಟು ಅಪ್ಲೈ ಮಾಡಾದ್ಮೇಲೆ ಈ ಒಂದಿಷ್ಟು ಡಾಕ್ಯುಮೆಂಟ್ ನ ನೀವು ಎತ್ಕೊಂಡು ಹೋಗ್ಬೇಕಾಗಿರುತ್ತೆ ಸರ್ ಓಕೆನಾ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಅದಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಅಪ್ಲೈ ಆನ್ಲೈನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಓಪನ್ ಆಗುತ್ತೆ, ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಓಕೆನಾ. ಸೊ ಇಲ್ಲಿ ನೀವು ಡೈರೆಕ್ಟ್ ಆಗಿ ಬಂದು ಜಿಲ್ಲಾ ಪಂಚಾಯತಿ ಯಾವುದು ಹಾವೇರಿ ಓಕೆನಾ. ಅದಂತರ ನೋಡಿ 30 ತಾರೀಕು ಕ್ಲಾಸ್ ಡೇಟ್ ಅಂತ ತೋರಿಸ್ತೈತೆ. ಅದಂತರ ನಿಮ್ಮ ನೇಮು, ಹಸ್ಬೆಂಡ್ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರು, ಇಮೇಲ್ ID, ಅಡ್ರೆಸ್, ಸ್ಟೇಟ್ ನೇಮು, ಪಿನ್ ಕೋಡ್ ಓಕೆನಾ. ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್, ಪಾಸಿಂಗ್ ಆಪ್ಷನ್, ಎಕ್ಸ್ಪೀರಿಯನ್ಸ್ ರಿಲೆವೆಂಟ್ ಏರಿಯಾದಲ್ಲಿ ಓಕೆನಾ. ಅದಿಷ್ಟು ಆದ ನಂತರ ಡಿಕ್ಲೇರ್ ಕೊಟ್ಟು ಇಲ್ಲಿ ಕೆಪೆಚ್ ಹಾಕಿ ಸಬ್ಮಿಟ್ ಕೊಟ್ರೆ ನೆಕ್ಸ್ಟ್ ಇದರಲ್ಲಿ ಬರುತ್ತೆ ಸಿದ್ರೆ ಅಪ್ಲೈ ಏನು PDF ಫಾರ್ಮೆಟ್ ಇರೋದನ್ನ ಅಪ್ಲೋಡ್ ಮಾಡೋದಕ್ಕೋಸ್ಕರ ಓಕೆನಾ. ಸೊ ನೀವು ಸಬ್ಮಿಟ್ ಮಾಡಿದ ನಂತರ ಈ ಒಂದು ಟ್ಯಾಬ್ ಓಪನ್ ಆಗುತ್ತೆ, ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡುವಂತದ್ದು. ಸೊ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಮತ್ತೆ ಸಬ್ಮಿಟ್ ಮಾಡಬೇಕು. ಸೊ ಅದಾದ ನಂತರ ಅಕ್ನಾಲೆಜ್ಮೆಂಟ್ ಬರುತ್ತೆ, ಅದನ್ನ ಪ್ರಿಂಟ್ ಮಾಡ್ಕೊಂಡು ನೀವು ಕಳಿಸ್ಬೇಕಾಗಿರುತ್ತೆ ಸರ್. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ DRDOದಲ್ಲಿ BE ಮಾಡಿರುವಂತವ್ರ ಅಭ್ಯರ್ಥಿಗಳಿಗೆ ಸೈಂಟಿಸ್ಟ್ ಪೋಸ್ಟ್ ಗೆ ಕರೆದಿದ್ದಾರೆ. ಸೊ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅವರಿಗೆ 56,000 ರೂಪಾಯಿ ಸ್ಯಾಲರಿ ಇದೆ. ಮತ್ತೆ RRB ಟೆಕ್ನಿಷಿಯನ್ ಅಲ್ಲಿ ಕರೆದಿದ್ದಾರೆ 6,180 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಆಲ್ ಓವರ್ ಇಂಡಿಯಾಗೆ. ಮತ್ತೆ ನೀವು NIT ಕರ್ನಾಟಕ, NIT ಸೂರತ್ಕಲ್ ಏನಿದೆ ನಮ್ಮ NIT ಸೂರತ್ಕಲ್, ಅಲ್ಲಿ ಲೈಬ್ರರಿ ಟ್ರೈನಿ ಆಗಿ ಕೂಡ ಜಾಯ್ನ್ ಆಗ್ಬಹುದು. ಮತ್ತೆ SBI CBO ಓಕೆನಾ. ಸೊ ಸರ್ಕಲ್ ಬೇಸ್ಡ್ ಆಫೀಸರ್ ಆಗಿ ಏನ್ ಪೋಸ್ಟ್ ಕರೆದಿದ್ರು 2,900 ಪೋಸ್ಟ್, ಅದು ಮತ್ತೆ ರಿಓಪನ್ ಆಗಿದೆ ಸತ್ರ. 30 ತಾರೀಕು ಕ್ಲಾಸ್ ಡೇಟ್ ಇದೆ ಅದು ಕೂಡ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿ ಹಲವಾರು ಹುದ್ದೆಗಳಿದಾವೆ, ನಮ್ಮ ವೆಬ್ಸೈಟ್ ಬಂದ್ರೆ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ವಿಡಿಯೋದಲ್ಲಿ ಬರೀ ಕೇವಲ 2-3 ವಿಡಿಯೋಗಳನ್ನ ಮಾಡ್ತೀವಿ, ಯಾಕಂದ್ರೆ ಅಷ್ಟು ಇದು ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳೋದೇನು ಅಂತ ಹೇಳೋದಾದ್ರೆ, ಈ ಒಂದು ವೆಬ್ಸೈಟ್ ಬಂದು ನಿಮ್ಗೆ ಯಾವ ಹುದ್ದೆ ಬೇಕೋ ಆ ಹುದ್ದೆನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟ್ ಆಗಿ ಅದ್ರದ್ದು ರಿಲೇಟೆಡ್ ಹುದ್ದೆಗಳು ಬರ್ತಾ ಇರುತ್ತೆ. ಸೊ ನೋಡಿ, ಗ್ರಾಜುಯೇಟ್ ಜಾಬ್ ಅಂತ ಸರ್ಚ್ ಮಾಡಿದ ತಕ್ಷಣ ಫುಲ್ ಡೈರೆಕ್ಟ್ ಆಗಿ ಎಷ್ಟು ಜಾಬ್ಸ್ ಗಳು ಸಿಗುತ್ತೆ ಗೊತ್ತಾ ಗ್ರಾಜುಯೇಟ್ ಜಾಬ್ಸ್ಗೆ. ಆ ರೀತಿ 10th ಜಾಬ್ಸ್, PUC ಜಾಬ್ಸ್, ITI ಜಾಬು, ಪ್ರತಿಯೊಂದು ಜಾಬ್ಸ್ ಇದೆ. ಮತ್ತೆ ನಿಮ್ಗೆ ಡಿಸ್ಟ್ರಿಕ್ಟ್ ವೈಸ್ ಅಥವಾ ಸ್ಟೇಟ್ ವೈಸ್ ಕೂಡ ಜಾಬ್ಸ್ ಇದಾವೆ ಸ್ನೇಹಿತರೆ ಓಕೆನಾ. ಸೊ ಸ್ಟೇಟ್ ವೈಸ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಟೇಟ್ ವೈಸ್ ಬರುತ್ತೆ. ಸೊ ನೀವು ಯಾವ ಸ್ಟೇಟಿಗೆ ಬೇಕಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಈ ರೀತಿ ಈ ಒಂದು ವೆಬ್ಸೈಟ್ ನ ಡೆವಲಪ್ ಮಾಡ್ಕೊಟ್ಟಿದೀವಿ ನಿಮಗೋಸ್ಕರನೇ ಈ ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿರೋದು ಸ್ನೇಹಿತರೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವೇನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕೇಳಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.